ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಜುಲೈ 19, 2026 ರವಿವಾರ ದಿನ ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ಜೊತೆಗೆ 3ನೇ ಪಂದ್ಯ ಆಗಲಿದೆ ಈ ಸೀರೀಸ್ನ. ಆ ಪಂದ್ಯ ರೋಹಿತ್ ಶರ್ಮಾ ಕರಿಯರ್ನ ಕೊನೆಯ ಪಂದ್ಯ ಆಗಲಿದೆ ಅಂಥೇಳಿ ನಿನ್ನೆ ಇಡೀ ದಿನ ಒಂದು ದೊಡ್ಡ ಸುದ್ದಿ ಬಂದಿತ್ತು. ಆ ಸುದ್ದಿ ಮೂಲ ಹೇಗಿತ್ತು ಅಂದರೆ, ಎಲ್ಲ ಹಿರಿಯ ಪತ್ರಕರ್ತರು ಎಲ್ಲರೂ ಅದನ್ನು ಒಪ್ಕೊಂಡಿದ್ರು. ಕ್ರಿಕೆಟ್ ಕಮೆಂಟೇಟರ್ಸ್ ಎಲ್ಲರೂ ಹೇಳ್ತಾಯಿದ್ರು, ಎಸ್, ರೋಹಿತ್ ಶರ್ಮಾ ರಿಟೈರ್ಡ್ ಆಗಲಿದ್ದಾರೆ. BCCI ಕಡೆಯಿಂದ ರೋಹಿತ್ ಶರ್ಮಾ ಅವ್ರಿಗೆ ಸೂಚನೆ ಬಂದಿದೆ, ಅವರು ಈ 3 ಪಂದ್ಯಗಳ ನಂತರ ರಿಟೈರ್ಮೆಂಟ್ ಆಗಲಿದ್ದಾರೆ ಅಂತಂದು ಅವ್ರಿಗೆ ಇದನ್ನು ರೋಹಿತ್ ಶರ್ಮಾ ಅವ್ರಿಗೆ ಈಗಾಗಲೇ ಈ ಮಾತನ್ನು ತಿಳಿಸಲಾಗಿದೆ ಅಂತ ಕೂಡ ಹೇಳಲಾಗಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ರೋಹಿತ್ ಶರ್ಮಾ ಅವರ ತಂದೆ ತಾಯಿಯವರು ಕೂಡ ಲಂಡನ್ಗೆ ಪ್ರಯಾಣ ಬೆಳೆಸ್ತಿದ್ದಾರೆ ಅನ್ನೋಂಥ ಒಂದು ಸುದ್ದಿ ಕೂಡ ಬಂದಿತ್ತು. ಇದೆಲ್ಲ ಬೆಳವಣಿಗೆ ಆದಮೇಲೆ ಇನ್ನೇನು ಕನ್ಫರ್ಮ್, ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇರೋಲ್ಲ ಇನ್ಮೇಲೆ, ರವಿವಾರ ಅವ್ರದ್ದು ಕೊನೆಯ ಪಂದ್ಯ ಆಗುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆಮೇಲೆ ಏನಾಯಿತು, ಕೆಲವು ಬೆಳವಣಿಗೆ ನಂತರ ನಿನ್ನೆ ರಾತ್ರಿ ಆದಂಥ ಕೆಲವು ಬೆಳವಣಿಗೆಯಲ್ಲಿ ಏನಾಗಿದೆ ಅಂತಂದರೆ, BCCIನ ಸೆಕ್ರೆಟ್ರಿ ದೇವಜಿತ್ ಸೈಕಿಯಾ ಇವರು ಕನ್ಫರ್ಮ್ ಮಾಡಿದ್ದಾರೆ, ಇಲ್ಲ, ನಾವು ಯಾವುದೇ ರೀತಿಯಾದಂಥ ಘೋಷಣೆಯನ್ನು ಕೊಟ್ಟಿಲ್ಲ, ರೋಹಿತ್ ಶರ್ಮಾಗೆ ನಾವೇನು ತಿಳಿಸಿಲ್ಲ ಅಂತ ಹೇಳ್ತಿದ್ದಾರೆ. ರೋಹಿತ್ ಶರ್ಮಾ ಅವ್ರಿಗೆ ಲಂಡನ್ನಲ್ಲಿ ಲಾರ್ಡ್ಸ್ನಲ್ಲಿ ನಡೆಯುವಂಥ ಪಂದ್ಯ ಕೊನೆಯ ಪಂದ್ಯ ಆಗಿರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕೆ ಹೀಗಾಯಿತು? ನಿನ್ನೆ ತನಕ ಸುದ್ದಿ ರಿಟೈರ್ಮೆಂಟ್ ಸುದ್ದಿ ಬಂದಿತ್ತಲ್ಲ, ಆ ಸುದ್ದಿಯ ಮೂಲ ಯಾವುದೂ ಸಣ್ಣದಾಗಿರಲಿಲ್ಲ. ಒಂದು ನಂಬಿಕೆಯರ್ಹ ಒಂದು ಸೋರ್ಸಿಂದನೇ ಬಂದಂಥದ್ದು. ಆದರೂ ಕೂಡ ಈಗ ರಿಟೈರ್ಮೆಂಟ್ ಇಲ್ಲ ಅಂಥೇಳಿ BCCI ಯಾಕೆ ಹೀಗೆ ಹೇಳ್ತಾ ಇದೆ? ಇದಕ್ಕೆ ಕಾರಣಗಳು ಎಲ್ಲರಿಗೂ ಆಶ್ಚರ್ಯಚಕಿತಗೊಳಿಸ್ತಿವೆ. ಎದಕ್ಕೆ ಈ ರೀತಿ ಆಗಿರ್ಬೋದು ಅಂಥೇಳಿ. ಯಾಕಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರದು ರಿಟೈರ್ಮೆಂಟ್ ಹತ್ತಿರ ಬಂದಿದೆ. ಇವ್ರನ್ನ ಅಂತಾರಾಷ್ಟ್ರೀಯ ಪಂದ್ಯದಿಂದ ಕೈ ಬಿಡ್ತಾರೆ ಅನ್ನೋ ಸುದ್ದಿ ಭಾಳ ದಿನದಿಂದ ಹರಿದಾಡ್ತಾ ಇದೆ. ಇಬ್ಬರು ರೋಹಿತ್ ಶರ್ಮಾ ಈಗಾಗಲೇ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಗೊಳಿಸಿದ್ದಾರೆ. 2022 ವರ್ಲ್ಡ್ ಕಪ್ ಗೆದ್ದ ದಿನಾನೇ ಅವರು ರಿಟೈರ್ಮೆಂಟ್ ಅಂತ ಹೇಳಿದ್ದಾರೆ. ಈಗ ಉಳ್ಕೊಂಡಿರೋದು ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ. ಈಗ ರಿಟೈರ್ಮೆಂಟ್ ಸುದ್ದಿ ಬಗ್ಗೆ BCCI ರೋಹಿತ್ ಶರ್ಮಾ ಜೊತೆ ಮಾತಾಡಿಲ್ಲ ಅಂತಲ್ಲ, ಇದಾಗಲೇ ಮುಂಚೆ ಮಾತಾಡಿದೆ, ಇದೆಲ್ಲ ನಡೆದಿದೆ, ಇದು ಪ್ರೊಸೆಸ್ ಎಲ್ಲ ನಡೀತಾನೆ ಇದೆ. ಆದರೆ ಯಾವಾಗ ಏನು ಅನ್ನೋದು ಕನ್ಫರ್ಮ್ ಮಾಡಿದ್ದಿಲ್ಲ. ಈ ಮಾತುಗಳೆಲ್ಲ ಬಂದಿದ್ದಾವೆ ಹೋಗಿದ್ದಾವೆ. ಈಗ ಪಾಸಿಬಿಲಿಟೀಸ್ ಏನಿದಾವೆ ಅಂತಂದರೆ, ಸಾಧ್ಯತೆಗಳಿದಾವಂತೆ, ಇದನ್ನೆಲ್ಲ ಮುಂಚೆನೇ ಅವ್ರಿಗೆ ಹೇಳಿರ್ಬೋದು. ಹೇಳಿಬಿಟ್ಟು, ಇಲ್ಲ, ಈ 3 ಪಂದ್ಯಗಳು ನಿಮ್ಮ ಕೊನೆಯ ಪಂದ್ಯಗಳಾಗ್ತವೆ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಡಿಕೊಳ್ಳಿ ಅಂತ ಹೇಳಿರ್ಬೋದು. ಇಲ್ಲ ಅಂತಂದರೆ ಏನಾಗಿರ್ಬೋದು, ನಾವು ಈ ನೆಕ್ಸ್ಟ್ ಇದನ್ನು ನಾವು ಮುಂದಿನ ಪಂದ್ಯಗಳಿಗೆ ಅವ್ರಿಗೆ ತಿಳಿಸಲಾರ್ದೇ ಮುಂದಿನ ಪಂದ್ಯಗಳಿಗೆ ಮುಂದಿನ ಸರಣಿಗಳಿಗೆ ಅವ್ರನ್ನ ತಗೊಳ್ಳದೇ ಇರೋದು. ಸೊ ಅವ್ರು ಮುಂದಿನ ಸರಣಿಗಳು ಅವ್ರನ್ನ ಸೆಲೆಕ್ಟೇ ಮಾಡೋದಿಲ್ಲ. ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಅವರು ವಿಶ್ವಕ್ಕೆ ಇರೋದಿಲ್ಲ. ಯಾಕಂದ್ರೆ ರೋಹಿತ್ ಶರ್ಮಾನೇ ಈಗಾಗಲೇ ಹೇಳ್ದಂಗೆ 2027 ವಿಶ್ವಕಪ್ ಪಂದ್ಯವನ್ನು ಆಡೋದು ಅವರ ಕನಸಾಗಿದೆ, ಹಾಗೂ ವಿಶ್ವಕಪ್ಪನ್ನು ಭಾರತಕ್ಕೆ ಗೆದ್ದು ತಂದು ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಆದರೆ ಈಗ ಇಲ್ಲಿ ನಡೀತಿರೋವಂಥ ವಿಚಾರಗಳನ್ನ ನೋಡಿದರೆ ಅವರನ್ನು ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇದಂತರೂ ಅಲ್ಲಿ ಅವ್ರನ್ನ ನೋಡ್ತಾ ಇಲ್ಲ ಅನ್ನೋಂತೂ ನಡೆದಿದೆ. ಇದು ಕೋಚ್ ಗೌತಮ್ ಗಂಭೀರಿಂದ ಆಗಿರೋದಾ, ಇಲ್ಲ ಸೆಲೆಕ್ಟರ್ ಅಜಿತ್ ಅಗರ್ಕರಿಂದ ಆಗಿರೋದಾ, ಇಲ್ಲ BCCI ಕಡೆಯಿಂದ ಬಂದಿರೋದು ಗೊತ್ತಿಲ್ಲ. ಆದರೆ ನಿನ್ನೆ ಇಡೀ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನ್ಯೂಸಲ್ಲಿ ಆಗಿರ್ಬೋದು, ಎಲ್ಲ ಕಡೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಸುದ್ದಿನೇ ಜಾಸ್ತಿ ಹರಿದಾಡ್ತಾ ಇತ್ತು. ಅದಕ್ಕಾಗಿ ಅದೊಂದು ಪ್ರೆಷರ್ ಬಂದಿದೆ. ಮೇ ಬಿ ಏನಾಗಿರಬೇಕು, ನಿನ್ನೆ ವಿರಾಟ್ ಕೊಹ್ಲಿ ಅವ್ರ ಮುಖ ನೋಡಿದಾಗ ಕೂಡ ಅನ್ನಿಸ್ತಾ ಇತ್ತು, ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಹತ್ತಿರ. ಆ ಕಾರಣಕ್ಕಾಗಿ ಅವ್ರ ಮುಖನೂ ಭಾಳ ಸಪ್ಪಾಗಿತ್ತು. ಆ ಕಾರಣಕ್ಕೆ ಎಲ್ಲರಿಗೂ ಇದನ್ನು ಕನ್ಫರ್ಮ್ ಅಂತಲೇ ತಿಳ್ಕೊಂಡ್ರು. ರೋಹಿತ್ ಶರ್ಮನ್ಕಷ್ಟು ಲವಲವಿಕೆಯಿಂದ ಕಾಣ್ತಾ ಇರಲಿಲ್ಲ ಮೊನ್ನೆ. ಅದೇ ಕಾರಣಕ್ಕೆ ಇಲ್ಲ, ಇದು ಕನ್ಫರ್ಮ್ ರಿಟೈರ್ಮೆಂಟ್ ಬಂತೀಗ, ಸಂಡೇ ಕೊನೆಯ ಪಂದ್ಯನೇ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಯಾವ ಒತ್ತಡ ಬಂತು ಏನೋ ಗೊತ್ತಿಲ್ಲ. ಮೇ ಬಿ ರೋಹಿತ್ ಶರ್ಮಾ ಆಗಿರ್ಬೋದು, ಅವರು ತಮ್ಮ ಕಡೆಯಿಂದ ಆಗಿರ್ಬೋದು, ಇಲ್ಲ ಕೊಹ್ಲಿ ಆಗಿರ್ಬೋದು, ಇಲ್ಲ ನೀವು ಈ ರೀತಿ ನಡೆಸ್ಕೊಂಡ್ರೆ ಹೇಗೆ,
ಸೀನಿಯರ್ ಪ್ಲೇಯರ್ನ, ಅದು ಒಂದು ಅಚೀವ್ಮೆಂಟ್ ಮಾಡಿರೋಂಥ ಪ್ಲೇಯರ್ನ ಈ ರೀತಿ ನಡೆಸ್ಕೊಂಡ್ರೆ ಹೇಗೆ ಅಂತೇಳಿ ಅವ್ರು ಒತ್ತಡ ಬಂದಕ್ಕೆ. ಅದಕ್ಕಾಗಿ BCCI ಯೂಶ್ವಲಿ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡೋದಿಲ್ಲ. ಏನಂತ, ಇಲ್ಲ ಇದು ಕೊನೆ ಬಂದು ಅಲ್ಲ, ಇದು ಏನು ಅಂತದ್ದು ಯಾವುದೇ ರೀತಿಯ ಸ್ಟೇಟ್ಮೆಂಟ್ನ ಕೊಟ್ಟು ರೂಢಿ ಇಲ್ಲ ಅದಕ್ಕೆ. ಆದರೆ ನಿನ್ನೆ ರಾತ್ರಿ 11 ಗಂಟೆ ಮೇಲೆ BCCI ಸೆಕ್ರೆಟ್ರಿ ಹೇಳ್ತಾರೆ, ಇಲ್ಲ ನಾವೇನು ಅವ್ರ ರಿಟೈರ್ಮೆಂಟ್ ಬಗ್ಗೆ ಏನು ವಿಚಾರ ಮಾಡಿಲ್ಲ, ಇದೇನು ಅವ್ರ ಕೊನೆ ಪಂದ್ಯ ಆಗಿರಲ್ಲ ಅಂತಂದು. ಅಂದರೆ ಒತ್ತಡ ಎಲ್ಲಿಂದನೂ ಬಂದಿರ್ಬೋದು ಅವ್ರಿಗೆ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದನ್ನು ಯಾವುದೇ ರೀತಿ ಆಗಿರ್ತವಲ್ಲ. ಮೇ ಬಿ 27ರ ವಿಶ್ವಕಪ್ಪನ್ನು ರೋಹಿತ್ ಶರ್ಮಾ ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಮುಂದೆ ಏನಾಗುತ್ತಂತೆ. ಈ ಸೀರೀಸ್ ಇಲ್ಲ ಅಂದರೆ ನೆಕ್ಸ್ಟ್ ಸೀರೀಸ್ ಆದಮೇಲೆ ಅವ್ರನ್ನ ತೆಗಿಬೋದು, ಇಟ್ಕೋಬೋದು. ಇಲ್ಲ ಅನೇಕ ಒತ್ತಡದಿಂದ, ಇಲ್ಲ ಅವ್ರಿಗೆ ಕೆಪಾಸಿಟಿ ಇದೆ. ಈಗ ಒಬ್ಬ ಮನುಷ್ಯ 40 ವರ್ಷ ವಯಸ್ಸಾಗಿದೆ ಅನ್ನೋಂಥ ಏಕೈಕ ಕಾರಣಕ್ಕೆ ಅವರನ್ನು ನೀವು ಬಿಟ್ಬಿಡ್ತೀರಿ ಅಂತ ಅನ್ನೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿವರೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಏಕದಿನ ಪಂದ್ಯ ಆಡಿರೋ ಅಂಥ ವ್ಯಕ್ತಿಗಳಲ್ಲಿ ರೋಹಿತ್ ಶರ್ಮಾ ಬಹಳ ಉನ್ನತ ಸ್ಥಾನಕ್ಕೆ ಬರ್ತಾರೆ. ಅವರನ್ನು ಅಷ್ಟು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಗ ಅವ್ರಿಗೆ ಏನು ಮಾಡ್ತಾರೆ, ಹೇಗಿದು ನಡೆಯುತ್ತೆ, ಪ್ರೊಸೆಸ್ ಏನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲಿವರೆಗೂ ಅಫಿಷಿಯಲ್ ಆಗಿ ರೋಹಿತ್ ಶರ್ಮಾ ಅವ್ರಿಗೆ ತಮ್ಮ ರಿಟೈರ್ಮೆಂಟ್ ಬಗ್ಗೆ ಹೇಳೋದಿಲ್ವೋ ಅಲ್ಲಿವರೆಗೂ ಅದು ಏನು ಕನ್ಫರ್ಮ್ ಆಗೋದಿಲ್ಲ. ಇಲ್ಲಿವರೆಗೂ BCCI ಪ್ರಕಾರ ನಡ್ಕೊಂಬಂದಿರೋ ಪದ್ಧತಿ ಪ್ರಕಾರ ಯಾರಿಗೂ ಕೂಡ, ಎಲ್ಲ ಉತ್ತಮ ನಾಯಕರಿಗೆ ಅದು ಯಾವತ್ತೂ ಕೂಡ ಬೆಸ್ಟ್ ರಿಟೈರ್ಮೆಂಟನ್ನು ಕೊಟ್ಟಿಲ್ಲ. ಅಪರೂಪಕ್ಕೆ ಕೆಲವೊಂದು ಜನರಿಗೇನೋ ಸಿಕ್ಕಿದೆ, ಅದು ಅಚಾನಕ್ಕಾಗಿ ಸಿಕ್ಕಿದೆ. ಉಳ್ಕಿದ್ದು ಯಾರಿಗೂ ಕೂಡ ಅವರು ನಿರಾಶಾದಾಯಕವಾಗಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ. ಅದಕ್ಕೆ ಅವ್ರಿಗೆ ಏನಾಗುತ್ತೆ ಅನ್ನೋದು ಈಗ ಯೋಚನೆ ಮಾಡೋವಂಥ ಒಂದು ಸ್ಥಿತಿಯಲ್ಲಿ ಬಂದಿದೆ.